ಸರ್ ಕಟ್ಟಿ ಸರ್ ನಿಮ್ದು 12 ನೋಡೋಣ ಹೆಂಗಿದೆ ಅಂತ. ಪಿ ಅಂಡ್ ಪಿ ಓಪನಿಂಗ್ ಕಾಂಬಿನೇಷನ್ ಆದ್ಮೇಲೆ ಎಸ್ ಪ್ರಿಯಾಂಚಾರ್ಯ, ಪ್ರಭ್ಸಿಮ್ರನ್ ಸಿಂಗ್, ಅದಾದ್ಮೇಲೆ ಬಂದು ಶ್ರೇಯಸ್ ಅಯ್ಯರ್ ಇದ್ದಾರೆ, ಆಮೇಲೆ ನೆಹಾಲ್ ಒಡೇರಾ, ಶಶಾಂಕ್ ಸಿಂಗ್ ಬರ್ತಾರೆ. ಅದಾದ್ಮೇಲೆ ನಮಗ್ ಬಂದು ಅಜ್ಮತುಲ್ಲಾ ಒಮರ್ ಜಾಯಿ ಇದ್ದಾರೆ, ಮಾರ್ಕೋ ಯಾನ್ಸನ್, ಯುಜಿ ಚೆಹಲ್, ಹರ್ಷ್ದೀಪ್ ಸಿಂಗ್ ಮತ್ತೆ ಹರ್ಪ್ರೀತ್ ಬ್ರಾರ್. ಸೊ ಈ ತರ ಒಂದು ಕಾಂಬಿನೇಷನ್ 12 ಯಾವ 11 ಬೇಕಾದ್ರೆ ನೋಡ್ಬೋದು. ಬಟ್ ಇನ್ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಇಲ್ಲಿ ಯಾವ ತರ ಬಂದು ವೈಶಾಖ್ ವಿಜಯ್ ಕುಮಾರ್ನ ಇವ್ರು ಬಂದು ನೋಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ. ಮಾರ್ಕಸ್ ಸ್ಟಾಯ್ನಿಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು T20 ವಿಶ್ವಕಪ್ ಅಲ್ಲೇ ತುಂಬಾ ಸ್ಟ್ರಗಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು ಇವಾಗ ಆಸ್ಟ್ರೇಲಿಯಾಗ ಆಡ್ತಾ ಇರೋದು ಒಂದೇ ಫಾರ್ಮ್ಯಾಟ್ T20 ಸೊ ಗಮನ ಸೆಳೆಸ್ತಾ ಇರೋದು ಆ ಒಂದು ಫಾರ್ಮ್ಯಾಟ್ ಮೇಲೆ. ಬಟ್ ಇತ್ತೀಚೆಗೆ ಬಂದು ಅವ್ರ ಬ್ಯಾಟಿಂಗ್ ಅಲ್ಲಿ ಅವ್ರ ಫಾರ್ಮ್ ಬಂದು ಅಷ್ಟೊಂದು ಚೆನ್ನಾಗಿ ಕಂಡು ಬಂದಿಲ್ಲ ಈ ರೀಸೆಂಟ್ಲಿ ಕನ್ಕ್ಲೂಡೆಡ್ ವರ್ಲ್ಡ್ ಕಪ್ ಅಲ್ಲಿ. ಬಟ್ ಅವ್ರ ಬೌಲಿಂಗು, ಪೇಸ್ ಆಫ್ ದ ಬಾಲ್, ಸ್ಲೋ ಬೌನ್ಸರ್ಸ್ ಪ್ಲಸ್ ಬ್ರಿಲಿಯಂಟ್ ಫೀಲ್ಡರ್, ಒಂದ್ 5-10 ಬಾಲ್ ಆಡಿದ್ರೆ 20-25 ನುಡಿಯುವಂತ ಪ್ಲೇಯರ್. ಸೊ ಪಾಂಟಿ ಹಿಂಗಾರು ಮಾಡಿ ಅಂತ ಒಂದು ಫಿನಿಷರ್ ಮಿಡಲ್ ಆರ್ಡರ್ ಅಲ್ಲಿ ಬೇಕು ಅನ್ನೋವಾಗ ಬೌಲಿಂಗ್ ಅಲ್ಲಿ ಏನ್ ಮಾಡ್ತೀರಾ? ಇವರು ಲಾಕಿ ಫರ್ಗೂಸನ್ ಬೇರೆ ಇದ್ದಾರೆ, ವರ್ಲ್ಡ್ಸ್ ಬೆಸ್ಟ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ T20 ಕ್ರಿಕೆಟ್ ಅಲ್ಲಿ ಹರ್ಷ್ದೀಪ್ ಸಿಂಗ್ ಇದ್ದಾರೆ, ಝೇವಿಯರ್ ಬಾಟ್ಲೆಟ್ ಕೂಡ ಇದ್ದಾರೆ. ಅವ್ರಿಗೆ ಜಾಗ ಇಲ್ಲ ಇದರಲ್ಲಿ. 2 ಸ್ಪಿನ್ನರ್ ಖಚಿತವಾಗಿ ಇವ್ರಿಗೆ ಆಡೋಂತವ್ರು ಬಂದು ಯುಜಿ ಚೆಹಲ್, ಹರ್ಪ್ರೀತ್ ಬ್ರಾರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಅವ್ರು ಆಲ್ರೆಡಿ ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವೈಶಾಖ್ ವಿಜಯ್ ಕುಮಾರ್ ಅಂತ ಬಂದಾಗ ಲಾಕಿ ಫರ್ಗೂಸನ್ ಒಂದು ಸ್ಲಾಶ್ ಹಾಕೊಂಡು ಇಟ್ಕೊಂತಾರಾ ಅಂತ ಯೋಚನೆ ಮಾಡಬೇಕು. ನನ್ನ ಪ್ರಕಾರ ನನ್ನ ಸ್ಟಾರ್ಟಿಂಗ್ 12 ಇತ್ತು.